ಹಾಲೆಲ್ಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಸಂತೋಷವಾಗಿ ಎಚ್ಚರಗೊಂಡಿದ್ದೀರಾ? ಒಂದಲ್ಲ ಒಂದು ಬಾಧೆ ಕಷ್ಟ ಇದ್ದೇ ಇರ್ತವೆ. ಅವುಗಳ ಬಗ್ಗೆ ರಾತ್ರಿ ಎಲ್ಲ ಯೋಚಿಸಿ ನಿದ್ದೆ ಸರಿಯಾಗಿ ಮಾಡಲಾರ್ದೆ ಇದ್ದೀರೋ? ನಿದ್ದೆ ಮಾಡಿದ್ರೂ ಕೂಡ ಸರಿಯಾಗಿ ನಿದ್ದೆ ಮಾಡದೆ ಭಯದ ಕನಸುಗಳೇನಾದರೂ ಕಂಡಿದ್ದೀರೋ? ಅದಕ್ಕೆ ಮಲಗಲು ಹೋಗುವುದಕ್ಕಿಂತ ಮುಂಚೆ ಪ್ರಾರ್ಥಿಸಿಕೊಂಡು ಪ್ರಶಾಂತವಾಗಿ ದೇವರ ವಾಕ್ಯ ಓದಿ ಮನಸ್ಸಲ್ಲಿಟ್ಕೊಂಡು ನಿದ್ರೆ ಮಾಡುವುದಾದರೆ ದೇವರ ದರ್ಶನವನ್ನು, ದೇವರ ಪ್ರವಾದನೆಗಳು, ದೇವರ ವಿಷಯಗಳು ನಿಮ್ಮ ಮನಸ್ಸನ್ನು ಆಳ್ವಿಕೆ ಮಾಡುತ್ತವೆ. ಸಮಾಧಾನದಿಂದ ಸಂತೋಷದಿಂದ ಬೆಳಿಗ್ಗೆ ಎದ್ದೇಳುತ್ತೀರಿ. ಅಷ್ಟೇ ಅಲ್ಲ, ಎಚ್ಚರಗೊಂಡಾದ ನಂತರ ಮುಗಿದೋಯ್ತೋ? ದಿನವೆಲ್ಲ ಬದುಕಬೇಕಲ್ಲವೋ ಕೆಲವರಿಗೆ. ಬೆಳಿಗ್ಗೆ ಎದ್ದ ನಂತರ ಈ ದಿನ ಎಷ್ಟು ಕೆಲಸಗಳಿವೆಯೋ, ಎಷ್ಟು ಹೋರಾಟಗಳಿವೆಯೋ, ಎಷ್ಟು ವಿಷಯಗಳಲ್ಲಿ ಎಷ್ಟು ಹೋರಾಟ ಮಾಡಬೇಕಾಗ್ತದೋ, ಎಷ್ಟು ನಿರ್ಣಯ ಮಾಡಬೇಕಾಗ್ತದೋ, ಯಾವುದು ಏನು ಮಾಡಬೇಕು ಎಂಬುದಾಗಿ ಒಂಥರ ಗೊಂದಲಕ್ಕೊಳಗಾಗುತ್ತಾರೆ. ಗೊಂದಲ ಬೇಡ ಪ್ರಿಯರೇ. ಕರ್ತನ ಪಾದ ಸನ್ನಿಧಿಯಲ್ಲಿ ಕೂತ್ಕೊಂಡು ಆತನ ಮಾತುಗಳನ್ನು ಕೇಳೋದಾದರೆ ನೀವು ಮಾಡುವ ಕೆಲಸವೆಲ್ಲ ಸಫಲವಾಗುತ್ತೆ. ಅನವಶ್ಯಕವಾದ ವಿಷಯಗಳು ತಮ್ಮಷ್ಟಕ್ಕೆ ತಾವೇ ತೊಲಗಿ ಹೋಗ್ತವೆ. ಬನ್ನಿ ಹಾಗಾದರೆ ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ಲೋಕವು ಸಮಸ್ಯೆಗಳ ಬಲೆ ಎಂದು ನಮಗೆ ಗೊತ್ತುಂಟಲ್ಲವೋ? ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಆದರೂ ಧೈರ್ಯವಾಗಿರಿ ಎಂದು ಹೇಳಿದಿರಲ್ಲವೇ? ನಿಮ್ಮ ಕೃಪೆಯಿಂದ ಎಲ್ಲ ವಿಷಯಗಳನ್ನು ನಾವು ಪರಿಷ್ಕರಿಸಿಕೊಳ್ಳಬಲ್ಲೆವೆಂದು, ಧೈರ್ಯವಾಗಿರಬಲ್ಲೆವು ಎಂದು ನಂಬಿ ಉದಯದಲ್ಲಿಯೇ ನಿಮ್ಮ ಸನ್ನಿಧಿಯಲ್ಲಿ ಕಾದುಕೊಂಡಿರಲು, ನಿಮ್ಮ ಬಲವನ್ನು ಹೊಂದಿಕೊಳ್ಳಲು ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಈ ದಿನಮಾನಗಳಲ್ಲಿ ನಾವು ಯೇಸು ಕ್ರಿಸ್ತನು ನಮಗೋಸ್ಕರ ಶಿಲುಬೆಯ ಮೇಲೆ ಅರ್ಪಿಸಿರುವ ಯಜ್ಞದ ಕುರಿತಾಗಿ ಧ್ಯಾನಿಸ್ತಿದ್ದೇವೆ. ಅದು ನಮಗೆ ಗೊತ್ತು ಬಿಡಿ ಅಂದುಕೊಳ್ಳದೆ, ಆತನ ಪ್ರೀತಿಯಲ್ಲಿನ ಆಳ, ಎತ್ತರ, ಅಗಲ್ಲ, ಎಷ್ಟು ಆಳವಾದ ಪ್ರೀತಿ, ಎಷ್ಟು ನಿಸ್ವಾರ್ಥತೆಯ ಪ್ರೀತಿ, ಎಷ್ಟು ತ್ಯಾಗಪೂರ್ವಕವಾದ ಪ್ರೀತಿಯಾಗಿದೆ, ಎಂತಹ ಒಂದು ಪವಿತ್ರವಾದ ಪ್ರೀತಿಯಾಗಿದೆ ಎಂದು ನಾವು ಗ್ರಹಿಸಿಕೊಳ್ಳುವ ಹಾಗೆ ಶಿಲುಬೆ ಕುರಿತು ಧ್ಯಾನಿಸೋಣ. ಕೀರ್ತನೆ 22ನೇ ಅಧ್ಯಾಯದ ವಚನ 1 ಏನು ಹೇಳುತ್ತೆ ನೋಡೋಣ ಬನ್ನಿ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ? ನೀನು ಯಾಕೆ ನನಗೆ ಸಹಾಯ ಮಾಡದೆಯೂ ನನ್ನ ಕೂಗನ್ನು ಕೇಳದೆಯೂ ದೂರವಾಗಿದ್ದೀ? ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈಬಿಟ್ಟಿದ್ದೀ? ನನ್ನ ಆ ನೋವಿನ ಧ್ವನಿ, ನನ್ನ ದುಃಖದ ಧ್ವನಿ ಕೇಳಲಾರದಂತೆ ನೀನು ಯಾಕೆ ದೂರವಾಗಿ ಇದ್ದೀ? ಬಹಳಷ್ಟು ಸಾರಿ ನಾವು ತಾಳಿಕೊಳ್ಳಲಾರದಂತಹ ಬಾಧೆಯಲ್ಲಿ ಇದ್ದಾಗ ದೇವರು ನಮ್ಮಿಂದ ದೂರವಾಗಿದ್ದಾರೆ, ದೇವರು ನಮ್ಮ ಪ್ರಾರ್ಥನೆ ಕೇಳುತ್ತಾ ಇಲ್ಲ ಎನ್ನುವಂಥದ್ದು ಸಾಧಾರಣವೇ. ಯಾಕೆ ದೂರವಾದ್ರು? ದೇವರು ಯಾವಾಗಲೂ ಒಂದೇ ಸ್ಥಳದಲ್ಲಿ ಇರ್ತಾರೆ ಪ್ರಿಯರೇ. ಆತನು ನಮ್ಮಂತೆ ಮುಂದಕ್ಕೆ ಹಿಂದಕ್ಕೆ ನಡೆಯುವ ಆತನಲ್ಲ. ಆತನ ಆ ಒಂದು ಸ್ಥಾನ ಯಾವಾಗಲೂ ಒಂದೇ ಆಗಿದೆ. ಆತನು ಬದಲಾಗದ ದೇವರಾಗಿದ್ದಾನೆ. ನಿನ್ನೆ ಇದ್ದ ಹಾಗೆ ಈ ಹೊತ್ತು ನಿರಂತರಕ್ಕೂ ಒಂದೇ ರೀತಿಯಾಗಿದ್ದಾನೆ. ಆತನು ನಮಗೆ ಅನುಕೂಲವಾಗಿ ಪ್ರವರ್ತಿಸುವ ಆತನಲ್ಲ, ಆತನು ಎಂದೆಂದಿಗೂ ಇರುವ ಆತನಾಗಿದ್ದಾನೆ. ನಾವೇ ಅನೇಕ ಸಾರಿ ಆತನಿಂದ ದೂರವಾಗಿ, ಆತನು ನಮ್ಮಿಂದ ದೂರವಾಗಿದ್ದಾನೆ ಅಂದುಕೊಳ್ತೇವೆ. ಅಷ್ಟೇ ಅಲ್ಲವೇ? ಆತನು ನಮ್ಮಿಂದ ದೂರವಾಗುವುದಲ್ಲ, ನಾವೇ ಆತನಿಂದ ದೂರವಾಗ್ತಿದ್ದೇವೆ. ನಾವು ಆತನಿಂದ ದೂರವಾಗುವಾಗ ನಮಗೆ ಶ್ರಮೆಗಳು ವಿಸ್ತರಿಸ್ತವೆ. ಇನ್ನು ನಾವು ಅದನ್ನು ಸಹಿಸಲಿಕ್ಕಾಗೋದಿಲ್ಲ. ಹೌದಲ್ಲ ಪ್ರಿಯರೇ? ದೇವರಿಂದ ದೂರವಾಗುತ್ತಿದ್ದ ಹಾಗೆಯೇ ನಾವು ಬಲಹೀನರಾಗ್ಬಿಡ್ತೇವೆ, ಫಲಹೀನರಾಗ್ತೇವೆ, ಬಾಡಿ ಹೋದ ಜೀವಿತ ಇರುತ್ತೆ. ಸಿಟ್ಟು, ಬೇಸರಗೊಳ್ಳೋದು ಇದೆಲ್ಲ ಇರುತ್ತೆ. ನಿಜವೇ? ನಿಮ್ಮ ಅನುಭವದಿಂದ ನಿಮ್ಗೆ ಗೊತ್ತಲ್ಲವೋ? ಪ್ರಾರ್ಥನೆ ಬಿಟ್ಟಾಗ, ವಾಕ್ಯ ಓದುವುದನ್ನು ಬಿಟ್ಟಾಗ, ಮನಸಾಕ್ಷಿಯನ್ನು ಹಾಳು ಮಾಡಿಕೊಂಡಾಗ, ತಪ್ಪುಗಳಿಗೆ ಒಳಗಾದಾಗ, ಪಾಪಕ್ಕೆ ಅವಕಾಶ ಕೊಟ್ಟಾಗ ನಿಮ್ಮ ಮನಸ್ಸಿನೊಳಗೆ ಎಂತಹ ವೇದನೆ ಇರುತ್ತದೋ, ಎಂತಹ ಬಾಧೆ ಇರುತ್ತದೋ, ಎಂತಹ ದೋಷಾರೋಪಣೆ ಮಾಡುವ ಮನಸಾಕ್ಷಿ ಇರುತ್ತೆ ಎಂದು ನಿಮಗೆ ಗೊತ್ತುಂಟಲ್ಲವೋ? ಆ ಸಮಯದಲ್ಲಿ ದೇವರ ಮೇಲೆ ನೆಪ ಹೊರಿಸುವಂಥದ್ದಲ್ಲ, ಆದರೆ ನಾವು ಯಾಕೆ ದೂರವಾದೆವು ಎಂದು ತಿಳ್ಕೊಳ್ಬೇಕು. ದಾವೀದನು ಆಯಾ ಸಮಯದಲ್ಲಿ ದೇವರಿಂದ ದೂರವಾದ. ಅಂತಹ ಸಮಯದಲ್ಲಿ ದೇವರ ಜೊತೆ ಇಲ್ಲದಿರುವಿಕೆಯನ್ನು ಗಮನಿಸ್ತಾನೆ. ದೇವರು ತನ್ನ ಪ್ರಾರ್ಥನೆಗೆ ಉತ್ತರ ಕೊಡದಿರುವುದನ್ನು ಗಮನಿಸುತ್ತಾನೆ. ಚಿಕ್ಕ ವಯಸ್ಸಿನಿಂದಲೇ ದೇವರೊಂದಿಗೆ ಅವನು ಸಹವಾಸ ಮಾಡುವವನಾಗಿದ್ದ.
ಆದರೆ ಆಯಾ ಸಮಯಗಳಲ್ಲಿ ತಪ್ಪು ಮಾಡಿದಾಗ ದೋಷ ಇರುವ ಹೃದಯದೊಳಗೆ, ಪಶ್ಚಾತ್ತಾಪವಿಲ್ಲದ ಹೃದಯದೊಳಗೆ ದೇವರ ಸನ್ನಿಧಿ ಇರೋದಿಲ್ಲ ಪ್ರಿಯರೇ. ದೇವರು ಅವರೊಂದಿಗೆ ಮಾತಾಡಲ್ಲ. ಅದಕ್ಕೆ ದೇವರು ತನ್ನ ಪ್ರವಾದಿಗಳ ಮುಖಾಂತರ ಮಾತಾಡಿಸ್ತಾರೆ. ಅದಕ್ಕೆ ದಾವೀದನು ಆಯಾ ಸಮಯಗಳಲ್ಲಿ ಅವಿಧೇಯನಾದಾಗ ನಾತಾನನು ಎಂಬ ಪ್ರವಾದಿ ಬಂದು ಅವನು ತಪ್ಪೊಪ್ಪಿಕೊಳ್ಳುವಂತೆ ಮಾಡ್ತಾನೆ. ಮತ್ತೊಂದು ಸಾರಿ ದಾವೀದನು ಗರ್ವಿಷ್ಠನಾದಾಗ ಗಾದ್ ಎಂಬ ಪ್ರವಾದಿ ಬಂದು ಎಚ್ಚರಿಸುತ್ತಾನೆ. ಒಂದನ್ನು ನಾವು ನೆನ್ಪಿಟ್ಕೊಳ್ಬೇಕು ಪ್ರಿಯರೇ. ಅದಕ್ಕೆ ನಾವು ದೇವರ ವಾಕ್ಯ ಕೇಳ್ತಿರುವಾಗ ನಾವು ದೇವರ ಸಮೀಪದಲ್ಲಿದ್ದೇವೋ, ದೇವರಿಂದ ದೂರವಾಗಿದ್ದೇವೋ, ಅಷ್ಟಕ್ಕೂ ಹೇಗಿದ್ದೇವೆ, ಆತನ ಕುರಿತಾಗಿ ಏನಂದ್ಕೊಳ್ತಿದ್ದೇವೆ ಎಂದು ನಾವು ತಿಳ್ಕೊಳ್ಬೇಕು. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯವಿದೆ ಪ್ರಿಯರೇ. ಇಲ್ಲಿ ದಾವೀದನು ನಮಗೆ ಕಾಣಿಸ್ತಾ ಇದ್ದಾನೆ, ಆದರೆ ಇದು ಗೊತ್ತಾಗಲಾರದ ಹಾಗೆಯೇ ಇದು ಯೇಸು ಕ್ರಿಸ್ತನ ಕುರಿತಾಗಿ ಒಂದು ಪ್ರವಾದನೆಯಾಗಿದೆ. ಯೇಸು ಕ್ರಿಸ್ತನು ಇದೇ ನುಡಿಗಳನ್ನು ಶಿಲುಬೆ ಮೇಲೆ ನುಡಿತಾರೆ. ನಿಮಗೆ ಗೊತ್ತಲ್ಲವೇ? ಗೊತ್ತಿಲ್ಲದಿದ್ದರೆ ನೋಡೋಣ ಬನ್ನಿ. ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 34ನೇ ವಚನ. 3 ಗಂಟೆಗೆ ಯೇಸು ಎಲೋಹಿ ಎಲೋಹಿ ಲಾಮಾ ಸಬಕ್ತಾನಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಎಲೋಹಿ ಎಲೋಹಿ ಲಾಮಾ ಸಬಕ್ತಾನಿ ಎಂದು ಮಹಾಧ್ವನಿಯಿಂದ ಕೂಗಿದನು. ಆ ಮಾತಿಗೆ ಅರ್ಥವೇನೆಂದರೆ, ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ ಎಂದು ಅರ್ಥ. ನನ್ನ ದೇವರೇ, ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀ? ಸರಿ, ದಾವೀದನು ಪಾಪ ಮಾಡಿದ್ದಾನೆ. ಹಾಗಾಗಿ ದೇವರು ಅವನಿಗೆ ಉತ್ತರ ಕೊಡಲಿಲ್ಲ. ಅಂದರೆ ದೇವರ ಸನ್ನಿಧಿಯನ್ನು ಕಳೆದುಕೊಂಡ. ಹಾಗಾದರೆ ಯೇಸು ಕ್ರಿಸ್ತನು ಏನ್ ಮಾಡಿದ್ರು? ಯೇಸು ಕ್ರಿಸ್ತನ ಕೈಯನ್ನು ದೇವರು ಯಾಕೆ ಬಿಟ್ಟಿದ್ರು? ಅದಕ್ಕೆ ಶಿಲುಬೆ ಕುರಿತು ಧ್ಯಾನಿಸಿರಿ. ಲೋಕದ ಪಾಪವನ್ನೆಲ್ಲ ಹೊತ್ತುಕೊಂಡು ಹೋಗುವ ದೇವರ ಯಜ್ಞದ ಕುರಿಮರಿಯಾಗಿರುವ ಯೇಸುವಿನ ಮೇಲೆ ನಮ್ಮ ಎಲ್ಲರ ಪಾಪವು ಹೊರಿಸಲಾಯಿತು. ನಮ್ಮ ಎಲ್ಲರ ಪಾಪದ ಶಿಕ್ಷೆ ಆತನ ಮೇಲೆ ಬಂತು. ನಮ್ಮ ಶಾಪದ ಶಿಕ್ಷೆಯನ್ನು ಆತನು ಅನುಭವಿಸಿದ ಎಂದು ನಂಬಿ ಪ್ರಿಯರೇ, ಈ ದಿನ ನಮಗೆ ಯೇಸುವಿನ ನಾಮದಲ್ಲಿ ನಮ್ಮ ಶಾಪಗಳಿಂದ ಮುಕ್ತಿ, ಪಾಪಗಳಿಂದ ಮುಕ್ತಿ, ಪಾಪ ಶಿಕ್ಷೆಯೇ ಇಲ್ಲದಂತೆ ಬಿಡುಗಡೆಯುಂಟಾಗುತ್ತಿರೋದಾದರೆ ನನ್ನ ಸಾಲವನ್ನು ಆತನು ತೀರಿಸಿದ್ದಾನೆಂದರ್ಥ. ನನ್ನ ಶಿಕ್ಷೆ ಆತನು ಅನುಭವಿಸಿದ್ದಾನೆ. ನನ್ನ ಅವಮಾನ, ನಿಂದೆಯನ್ನು ಯಾವ ಅಪರಾಧವಿಲ್ಲದ, ಯಾವ ಪಾಪವಿಲ್ಲದ ಯೇಸುವಿನ ಮೇಲೆ ಹೊರಿಸಲಾಯಿತು. ಇದೇ ಸುವಾರ್ತೆಯ ಸತ್ಯವಾಗಿದೆ ಪ್ರಿಯರೇ. ನಮ್ಮ ಪಾಪ ನಾವು ಹೊರಲಾರದಷ್ಟು ಭಾರವಾಗಿದ್ವು. ಅನೇಕರು ತಾವೇ ಮಾಡಿರುವ ತಪ್ಪನ್ನು ತಾವು ಸಹಿಸಲಿಕ್ಕಾಗದೆ ನೇಣು ಹಾಕೊಂಡು ಸಾಯ್ತಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತಿದ್ದಾರೆ. ಹುಚ್ಚರಾಗ್ತಿದ್ದಾರೆ ಇನ್ನು ಕೆಲವರು. ಎಲ್ಲರ ದೋಷಗಳು ಯೇಸುವಿನ ಮೇಲೆ ಹೊರಿಸಲಾದಾಗ ಆ ಬಾಧೆಯಲ್ಲಿಯೂ ಆತನು ಇನ್ನಷ್ಟು ಪ್ರೀತಿಯನ್ನು ತೋರಿಸ್ತಿದ್ದಾನೆ. ಆತನು ಮೊದಲನೇ ಮಾತಾಗಿ ಹೇಳ್ತಾನೆ, ನನ್ನ ದೇವರೇ. ಅಂದರೆ ತಂದೆಯೇ, ಅವರೇನ್ ಮಾಡ್ತಿದ್ದಾರೆಂದು ಅವರು ಅರಿಯದೇ ಇರುವುದರಿಂದ ಅವರನ್ನು ಕ್ಷಮಿಸು. ಎರಡನೇ ಮಾತಾಗಿ ಆತನು ನುಡಿಯುತ್ತಾನೆ, ಈ ಹೊತ್ತೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ. ಮೂರನೇ ಮಾತಾಗಿ ಹೇಳ್ತಾನೆ, ಅಮ್ಮ, ಇಗೋ ನಿನ್ನ ಮಗನು, ಈಕೆ ನಿನ್ನ ತಾಯಿ. ನಂತರ ಈ 4ನೇ ಮಾತು, ಸುತ್ತಲಿರುವವರೆಲ್ಲ ಯೇಸುವಿಗೆ ನೀನು ದೇವರಾಗಿದ್ದರೆ ಇಳಿದು ಬಾ, ನಿನ್ನನ್ನು ನೀನು ರಕ್ಷಿಸಿಕೋ ಎಂದು ಗೇಲಿ ಮಾಡ್ತಿರುವ ಸಂದರ್ಭದಲ್ಲಿ ಬೇಕಾದರೆ ಇಳಿದು ಬರಬಹುದಿತ್ತು ಪ್ರಿಯರೇ. ತಂದೆ ನನ್ನಿಂದ ಆಗ್ತಾ ಇಲ್ಲ ಅಂದಿದ್ದೇ ಆದ್ರೆ 12 ವ್ಯೂಹಗಳ ದೂತರು ಕಳಿಸುತ್ತಾರಂತೆ ತಂದೆ. ಆದರೆ ಆತನು ವಿಮೋಚಕನಾಗಿ ನನಗೋಸ್ಕರ, ನಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಬಲಿಯಾಗಲು, ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡಲು ಆತನು ಇಳಿದು ಬಂದರೆ ಈ ದಿನ ನಮಗೆ ಪಾಪ ಕ್ಷಮಾಪಣೆ ಇಲ್ಲ, ನಮ್ಮ ಶಾಪಗಳಿಂದ ನಮಗೆ ಬಿಡುಗಡೆ ಇಲ್ಲ. ಪಾಪವು ಕೊಡುವ ಸಂಬಳವಾಗಿರುವ ಮರಣವನ್ನು, ಭಯಂಕರವಾದ ಮರಣ ಶಿಕ್ಷೆಯಾಗಿರುವ 2ನೇ ಮರಣವನ್ನು ಕೂಡ ಅನುಭವಿಸಬೇಕಾದ ಅವಶ್ಯಕತೆ ಬಂತು. ಆದರೆ ಯೇಸು ಆ ಸಮಯದಲ್ಲಿ ಅವೆಲ್ಲವುಗಳನ್ನು ಸಹಿಸಿಕೊಳ್ತಾರೆ. ಕೇಳಿ ಪ್ರಿಯರೇ, ದೇವರು ಪರಿಶುದ್ಧನಾಗಿದ್ದಾರೆ. ತಂದೆ ತನ್ನ ಮಗನ ಕೈ ಬಿಡುತ್ತಾರೆ, ದೇವರು ದೇವರ ಕೈಯನ್ನು ಬಿಟ್ಟುಬಿಡ್ತಾರೆ. ಏನಿದು ವಿಚಿತ್ರವಾಗಿದೆಯಾ? 7 ಮಾತುಗಳ ಕುರಿತು ನಂತರ ಧ್ಯಾನಿಸೋಣ. ತ್ರಿಯೇಕತ್ವದ ಕುರಿತು ಮತ್ತೊಮ್ಮೆ ಧ್ಯಾನಿಸೋಣ. ಆದರೆ ಇಲ್ಲಿ ಒಂದು ವಿಷಯವನ್ನು ಗುರುತಿಸಿ, ನಮ್ಮ ಪ್ರತಿನಿಧಿಯಾಗಿ ನಮ್ಮ ಪಾಪಗಳಿಗೋಸ್ಕರ
ಈ ಲೋಕಕ್ಕೆ ಬಂದಿರುವ ಯೇಸುವಿನ ಮೇಲೆ ಸರ್ವ ಪಾಪಗಳು, ಸರ್ವ ದೋಷಗಳು, ಅನುಭವಿಸಬೇಕಾದ ಶಿಕ್ಷೆ ಆತನ ಮೇಲೆ ಬಂದಾಗ ಆತನು ಒಬ್ಬಂಟಿಗನಾಗಿ ನಮ್ಮ ಎಲ್ಲರ ಪಾಪ ಹೊತ್ತುಕೊಂಡನು. ಇಡೀ ಲೋಕದ ಎಲ್ಲಾ ಮಾನವರ ಪಾಪ ಹೊತ್ತುಕೊಂಡನು. ವರ್ತಮಾನ, ಭೂತ, ಭವಿಷ್ಯತ್ ಕಾಲದಲ್ಲಿರುವಂತಹ ಸಕಲ ಜನರ ದೋಷಗಳಿಗಾಗಿ ನಿರಂತರನಾದ ದೇವರು ಬಲಿಯಾಗುವುದಕ್ಕಾಗಿಯೇ ಈ ಲೋಕಕ್ಕೆ ಬಂದರು. ಆ ಬಲಿಯ ಮೂಲಕ ನಮಗೆ ವಿಮೋಚನೆ, ವಿಮುಕ್ತಿಯನ್ನುಂಟು ಮಾಡುವುದಕ್ಕಾಗಿ ಬಂದರು. ನೀತಿಯನ್ನು ಪ್ರೀತಿಸಿ ದುರ್ನೀತಿಯನ್ನು ದ್ವೇಷಿಸುವಂತಹ ಪರಿಶುದ್ಧನಾದ ದೇವರು ಪಾಪ ಭಾರ, ಪಾಪದ ಹೊರೆ ಆತನ ಮೇಲೆ ಬಂದಾಗ ಆ ತಂದೆ ತನ್ನ ಮುಖವನ್ನೇ ತಿರುಗಿಸಿಕೊಂಡ. ಒಬ್ಬಂಟಿಗನಾಗಿರುವ ನನ್ಮೇಲೆ ಯೇಸುವಿಗೆ ಬಹಳ ಪ್ರೀತಿ. ಪರಿಶುದ್ಧಾತ್ಮನು ನನಗೆ ಬೇಕು. ತಂದೆಯಾದ ದೇವರು ಬಹಳ ದೊಡ್ಡ ಪ್ರೀತಿಯುಳ್ಳ ತಂದೆಯಾಗಿದ್ದಾರೆ. ಆದರೆ ಯೇಸು ಕ್ರಿಸ್ತನು ನಮ್ಮ ಹಾಗೆಯೇ ಲೋಕಕ್ಕೆ ಬಂದು ನಮ್ಮ ಶ್ರಮೆಯನ್ನು ಅನುಭವಿಸಿ, ನಮ್ಮ ಯಾತನೆ ಅನುಭವಿಸಿ, ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿರುವ ಯೇಸು ನಮಗೆ ಬಹಳ ಚೆನ್ನಾಗಿ ಗೊತ್ತು. ಯಾಕೆಂದರೆ ಆತನು ಶರೀರಧಾರಿಯಾಗಿ ಬಂದಿದ್ದಾನೆ. ಆತನು ತೋರಿಸಿಬಿಟ್ಟಿದ್ದಾನೆ ತನ್ನ ಜೀವಿತದಲ್ಲಿ ಪ್ರೀತಿ ಅಂತದೆಂದು. ಹಿ ಡೆಮಾನ್ಸ್ಟ್ರೇಟೆಡ್. ಆತನು ಪ್ರೀತಿಸಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾನೆ. ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದರಿಂದಲೇ ಆತನು ನಮಗೋಸ್ಕರ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನೇ ಅರ್ಪಿಸಿದ್ದಾರೆ. ತಂದೆ ಈ ಲೋಕವನ್ನು ಎಷ್ಟೋ ಪ್ರೀತಿಸಿದಕ್ಕೆ ತನ್ನ ಒಬ್ಬನೇ ಮಗನನ್ನು ಕಳುಹಿಸುತ್ತಾರೆ, ಯೋಹಾನ 3:16 ಪ್ರಕಾರ. ಹಾಗೆಯೇ ಮೊದಲನೇ ಯೋಹಾನ ಪತ್ರಿಕೆ 3:16 ನೋಡೋದಾದ್ರೆ ಕ್ರಿಸ್ತನು ನಮ್ಮನ್ನು ಪ್ರೀತಿಸಿ ತನ್ನನ್ನು ಅರ್ಪಿಸಿಕೊಟ್ಟು ನಮಗೋಸ್ಕರ ಮರಣ ಹೊಂದಿದ್ದಾರೆ. ತಂದೆ ಮಗನನ್ನು ಬಿಟ್ಟು ಬಿಟ್ಟರೆ ಒಬ್ಬಂಟಿಗನಾಗಿ ಅನುಭವಿಸಿದರು. ಆ ಸಮಯದಲ್ಲಿ ಒಬ್ಬಂಟಿಗನಾಗಿ ಆ ವೇದನೆಯನ್ನೆಲ್ಲ ಅನುಭವಿಸಿದರು. ಒಂದು ತಪ್ಪು ಹೊರಿಸಲಿಕ್ಕಾಗಲ್ಲ ಪ್ರಿಯರೇ. ನಾವು ದೋಷಾರೋಪಣೆ ಮಾಡುವ ಹೃದಯ, ಎಲ್ಲರ ದೋಷ ಆತನ ಮೇಲೆ ಹೊರಿಸಲಾದಾಗ ಅದನ್ನು ಹೊರಬೇಕಾದ ಸಮಯದಲ್ಲಿ ತಂದೆಯ ಸಹಾಯ ಇಲ್ಲದೆ ಹೊರಿದ್ರು. ಅದಕ್ಕೆ ನನ್ನ ದೇವರೇ, ನನ್ನ ದೇವರೇ, ನನ್ನನ್ನು ಯಾಕೆ ಕೈಬಿಟ್ಟಿದ್ದೀ ಎಂದು ಮಹಾಧ್ವನಿಯಿಂದ ಕೂಗಿದನು. ಒಮ್ಮೆ ಒಬ್ಬ ವ್ಯಕ್ತಿಗೆ ಒಬ್ಬ ತಮ್ಮನಿದ್ದ. ಅದೇ ವಯಸ್ಸುಳ್ಳ, ಹೆಚ್ಚು ಕಡಿಮೆ ವಯಸ್ಸುಳ್ಳ ಮಗನೂ ಕೂಡ ಇದ್ದ. ಆ ತಮ್ಮನಿಗೂ ಮಗನಿಗೂ ಕೂಡ ಜಾಗ್ರತೆಯಿಂದ ಪ್ರೀತಿಸುತ್ತಾ ಒಂದು ಸಾರಿ ಅವರಿಬ್ಬರನ್ನು ಹೊತ್ತುಕೊಂಡು ಒಂದು ನದಿಯನ್ನು ದಾಟುವುದಕ್ಕಾಗಿ ಪ್ರಯತ್ನಿಸುತ್ತಾನೆ. ಅಕಸ್ಮಾತ್ ಆಗಿ ಆ ನದಿಯೊಳಗೆ ಒಂದು ಪ್ರಳಯ ಶುರು ಆಗುತ್ತೆ. ಅವರಿಬ್ಬರನ್ನು ಭುಜದ ಮೇಲೆ ಹೊತ್ತುಕೊಂಡು ಕುಡ್ರಿಸಿಕೊಂಡು ಹೇಗಾದರೂ ದಾಟೋಣ ಅಂತ ಪ್ರಯತ್ನಿಸಿದರೆ ಸೊಂಟದವರೆಗೂ ಇರುವಂತಹ ನೀರು, ಆ ವಾಟರ್ ಲೆವೆಲ್ ಜಾಸ್ತಿ ಆಗ್ಬಿಡ್ತು. ಈಜಾಡಬೇಕಾಯ್ತು. ಎರಡು ಕೈಯಲ್ಲಿ ಇವರಿಬ್ಬರೂ ಇದ್ದಾರೆ. ಆಗ ಈಜಾಡಲು ಹೇಗಾಗುತ್ತೆ? ಆ ಸಮಯದಲ್ಲಿ ಯಾರನ್ನಾದರೂ ಒಬ್ಬರನ್ನು ಬಿಡಬೇಕು. ಕನಿಷ್ಠ ಒಂದು ಕೈಯಲ್ಲಾದರೂ ಈಜಬೇಕಾಗುತ್ತೆ. ಆಲೋಚಿಸ್ತಾನೆ, ಈ ಕಡೆ ನನ್ನ ತಮ್ಮ ರಕ್ತ ಹಂಚಿಕೊಂಡು ಹುಟ್ಟಿದವನಿದ್ದಾನೆ, ಒಡ ಹುಟ್ಟಿದ ತಮ್ಮನಿದ್ದಾನೆ. ಈ ಕಡೆ ಏನೋ ನಾನು ಹೆತ್ತಿರುವ ನನ್ನ ಪ್ರಿಯ ಮಗನಿದ್ದಾನೆ. ಇವರಲ್ಲಿ ಯಾರ ಕೈ ಬಿಡಬೇಕು ನಾನು? ಆಲೋಚಿಸಿ ಒಂದು ಕನ್ಕ್ಲೂಷನ್ಗೆ ಬರ್ತಾನೆ. ನನ್ನ ತಾಯಿ ಇಲ್ಲ, ನನ್ನ ತಮ್ಮನನ್ನು ಕಳ್ಕೊಂಡ್ರೆ ಮತ್ತೊಬ್ಬ ತಮ್ಮ ಸಿಗಲ್ಲ. ನನ್ನ ಮಗನನ್ನೇನಾದರೂ ನಾನು ಬಿಟ್ಟರೆ ಮತ್ತೊಬ್ಬ ಮಗನನ್ನು ಸಂಪಾದಿಸಿಕೊಳ್ಬಹುದು ಎಂದು ಯೋಚಿಸಿ ತನ್ನ ಮಗನ ಕೈಯನ್ನು ಬಿಟ್ಬಿಟ್ಟ ಪ್ರಿಯರೇ. ಆ ನೀರಿನ ಪ್ರವಾಹದಲ್ಲಿ ಆ ಮಗನು ಕೊಚ್ಕೊಂಡು ಹೋಗುತ್ತಾ, ಅಪ್ಪಾ ಅಪ್ಪಾ ಯಾಕೆ ನನ್ನ ಕೈ ಬಿಟ್ಬಿಟ್ಟಿ ಎಂದು ದುಃಖ ಸ್ವರದಿಂದ ಆ ಮಗನು ಕೂಗಿಕೊಂಡ್ರೆ ಆ ತಂದೆಯ ಹೃದಯ ಒಡೆದೋಯ್ತು. ಯಾಕೆ ನನ್ನ ಕೈ ಬಿಟ್ಟೆ? ತಮ್ಮನನ್ನು ರಕ್ಷಿಸುವುದಕ್ಕಾಗಿ. ಯಾಕೆ ಪರಮ ತಂದೆ ಯೇಸುವಿನ ಕೈ ಬಿಟ್ರು? ನಿಮ್ಮನ್ನು ನನ್ನನ್ನು ರಕ್ಷಿಸುವುದಕ್ಕಾಗಿಯೇ. ಆತನು ಹೇಳಿದಾನೆ, ನನ್ನ ಪ್ರಾಣ ನಾನು ಕೊಡಲು ಅಧಿಕಾರ ಉಂಟು, ತಿರುಗಿ ಪಡೆದುಕೊಳ್ಳಲು ಅಧಿಕಾರ ಉಂಟು ಎಂದು ಯೇಸು ಹೇಳಿದ್ದಾರೆ. ಆತನು ಮರಣ ಹೊಂದಿದರೂ ತಿರುಗಿ ಎದ್ದು ಬರಬಲ್ಲನು, ಪುನರುತ್ಥಾನನು ಶಕ್ತಿಯುಳ್ಳವನು ಆಗಿದ್ದಾನೆ. ಆದರೆ ನೀವು ನಾನು ಮರಣ ಹೊಂದುವುದಾದರೆ, ನಮ್ಮ ಪಾಪದಲ್ಲೇ ಮರಣ ಹೊಂದುವುದಾದರೆ ನಿತ್ಯ ನರಕಕ್ಕೆ ಗುರಿಯಾಗ್ತೇವೆ. ನಮಗೋಸ್ಕರ ನಮ್ಮ ಕರ್ತನು ಕೈ ಬಿಡಲ್ಪಟ್ಟ. ಎಷ್ಟರ ಮಟ್ಟಿಗೆ ನಿಮ್ಮನ್ನು ನಿಮ್ಮ ತಂದೆ ಪ್ರೀತಿಸಿದ್ದಾರೆಂದು, ಎಷ್ಟರ ಮಟ್ಟಿಗೆ ಯೇಸು ಕ್ರಿಸ್ತನು ನಿಮಗೋಸ್ಕರ ತನ್ನ ಪ್ರಾಣ ಅರ್ಪಿಸಿದ್ದಾರೆ ಎಂದು ನೀವು ಜ್ಞಾಪಕ ಮಾಡಿಕೊಳ್ಳೋದಾದರೆ, ಇನ್ನು ಮೇಲೆ ಜೀವಿಸುವವನು ನಾನಲ್ಲ, ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆ ಎಂದು ನೀವು ಕೂಡ ಹೇಳುವವರಾಗಿರ್ತೀರಿ.
ಕನಿಷ್ಠ ಈ ದಿನವಾದರೂ ಯೇಸುವಿನ ಪ್ರೀತಿಯನ್ನು ಗುರುತಿಸಿ, ಕೈಲಾಗಲಾರದಕ್ಕಾಗಿ ಅಲ್ಲ, ಪಾಪದಿಂದಲ್ಲ, ನಮ್ಮನ್ನು ವಿಮೋಚಿಸುವುದಕ್ಕೋಸ್ಕರ ನಮ್ಮ ಶಿಕ್ಷೆಯನ್ನು ಅನುಭವಿಸಿ ನಮ್ಮ ಯೇಸು ಕಲ್ವರಿ ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಅರ್ಪಿಸಿಕೊಟ್ಟಿದ್ದಾರೆ. ಸೈತಾನನನ್ನು ಜಯಿಸಿ, ಮರಣವನ್ನು ಜಯಿಸಿ, ಮೃತ್ಯುಂಜಯನಾಗಿ 3ನೇ ದಿನದಲ್ಲಿ ಎದ್ದು ಬಂದಿರುವ ಯೇಸು ಸಜೀವವಾಗಿದ್ದಾರೆ. ನಮ್ಮ ದ್ರೋಹಗಳ ದೆಸೆಯಿಂದ ಆತನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ದೆಸೆಯಿಂದ ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ತಾನು ಹೊತ್ತುಕೊಂಡನು, ನಮಗೆ ವಿಮೋಚನೆ ಕೊಟ್ಟನು. ಯೇಸುವನ್ನು ಪ್ರೀತಿಸಿರಿ. ನಮ್ಮ ಯೇಸುವಿನ ಹಾಗೆ ಪ್ರೀತಿಸುವವರು ಈ ಲೋಕದಲ್ಲಿ ಯಾರೂ ಇಲ್ಲ ಎಂಬ ವಿಷಯವನ್ನು ಗುರುತಿಸಿರಿ. ಆತನ ಸಾಕ್ಷಿಗಳಾಗಿ ಆತನ ಹಾಗೆ ಜೀವಿಸಿರಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ನನಗೋಸ್ಕರ ದೇವರೇ ನೀವು ಕೈ ಬಿಡಲ್ಪಟ್ಟಿರೆಂದು, ನನ್ನ ಶ್ರಮೆ ನೀವು ಅನುಭವಿಸಿದ್ದೀರೆಂದು, ನನ್ನ ನಿಂದೆ ಅವಮಾನವನ್ನು ನೀವು ಸಹಿಸಿಕೊಂಡಿರೆಂದು, ನನಗೆ ಬರಬೇಕಾದ ಶಿಕ್ಷೆ ನೀವು ಅನುಭವಿಸಿ ಮರಣ ಹೊಂದಿದ್ದೀರೆಂದು, ನಮ್ಮ ಜೀವಿತಕ್ಕೆ ವಿಮೋಚನೆ ಉಂಟು ಮಾಡಿದ್ದೀರೆಂದು, ನಿರಂತರವೂ ನಿಮ್ಮೊಂದಿಗೆ ಜೀವಿಸುವ ಹಾಗೆ ಪಾಪ ಮರಣದಿಂದ, ಪಾಪ ಭಾರದಿಂದ, ಪಾಪ ಶಕ್ತಿಯಿಂದ, ಪಾಪ ಶಿಕ್ಷೆಯಿಂದ ನರಮನುಷ್ಯರನ್ನೆಲ್ಲ ಬಿಡಿಸಿದ್ದೀರಿ. ನರಮನುಷ್ಯನಾಗಿ ಲೋಕಕ್ಕೆ ಬಂದು ಶಿಲುಬೆ ಮೇಲೆ ತ್ಯಾಗವಾಗಿದ್ದೀರಿ ಎಂಬ ಸತ್ಯವನ್ನು ನಾವು ಗ್ರಹಿಸಿಕೊಳ್ಳುವ ಹಾಗೆ ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಟ್ಟು ನಿಮ್ಮ ಪ್ರೀತಿಯನ್ನು, ನಿಮ್ಮ ಕೃಪೆಯನ್ನು ಜ್ಞಾಪಕ ಮಾಡಿಕೊಂಡು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ನಮಸ್ಕರಿಸ್ತೇವೆ. ಉಚಿತವಾಗಿ ಸಿಕ್ಕಿರುವ ಈ ರಕ್ಷಣೆಯನ್ನು, ಕ್ರಿಸ್ತನು ಅನುಗ್ರಹಿಸುವ ರಕ್ಷಣೆಯನ್ನು ನಾವು ಹೊಂದಿಕೊಳ್ಳುವುದಕ್ಕೂ ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ಯೇಸುವನ್ನು ನಿಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದ್ದೀರಾ? ಆತನು ನಮ್ಮ ಸ್ಥಾನದಲ್ಲಿ ಮರಣ ಹೊಂದಿರುವುದರಿಂದ ನಾವು ಆತನ ಸ್ಥಾನದಲ್ಲಿ ಜೀವಿಸಬೇಕು. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರ್ಗೆ, ಇತರ ದೇಶದಿಂದ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗೋಸ್ಕರ ನಾವು ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ಇನ್ನೂ ನಿಮಗೆ ಪಾಪ ಭಾರ ಇರೋದಾದರೆ, ನಿಮ್ಮ ಪಾಪದಿಂದ ವಿಮೋಚನೆ ಹೊಂದಬೇಕೆಂಬುದಾಗಿ ನೀವು ಆಶಿಸಿದಾಗಿಯೂ ನಿಮಗೆ ಮಾರ್ಗ ಗೊತ್ತಾಗದಿದ್ದರೆ ಈ ದಿನವೇ ಮೊಳಕಾಲೂರಿ ನಿಮ್ಮ ಸ್ಥಾನದಲ್ಲಿ ನಿಮಗೋಸ್ಕರ ಮರಣ ಹೊಂದಿರುವ ಯೇಸುವಿನ ಕಡೆಗೆ ದೃಷ್ಟಿಸಿ ನೋಡಿರಿ. ಆತನ ರಕ್ತದಲ್ಲಿ ತೊಳೆಯಲ್ಪಟ್ಟು ಶುದ್ಧರಾಗಿ ಆತನಿಗಿಷ್ಟಕರವಾಗಿ ಜೀವಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಈ ವಾರ ಮಧ್ಯವಾರದ ಪ್ರಾರ್ಥನೆ ಕೂಟ ಇರುತ್ತೆ. ಕರ್ತನು ನಿಮಗೆ ಕೊಟ್ಟ ಚರ್ಚ್ನಲ್ಲಿ ಮಧ್ಯವಾರದ ಪ್ರಾರ್ಥನೆಗೆ ಸಭೆಗೆ ಹೋಗಿ ಆಶೀರ್ವಾದ ಹೊಂದಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ನ್ಯೂ ಡೆಲ್ಲಿ ಹಾಗೂ ಡೆಲ್ಲಿಯ ಸುತ್ತಮುತ್ತಲಿರುವಂಥವರೆಲ್ಲರಿಗೆ ಶುಭವಾರ್ತೆ. ಕರ್ತನ ಚಿತ್ತವಿರೋದಾದರೆ ಈ ಮಾರ್ಚ್ 26ರಂದು ಅದು ಹಾಲಿಡೇ ಆಗಿರೋದ್ರಿಂದ ಒಂದು ವಿಶೇಷವಾದ 1 ಡೇ ಗೆಟ್ ಟುಗೆದರ್ ಅನ್ನು ನಿಮಗೋಸ್ಕರ ಡೆಲ್ಲಿಯಲ್ಲಿ ಏರ್ಪಡಿಸಿದ್ದೇವೆ. ನೀವು ತೆಲುಗು, ಕನ್ನಡ, ಹಿಂದಿ ಅಥವಾ ಮತ್ತಿತರ ಭಾಷೆಗೆ ಸಂಬಂಧಪಟ್ಟವರಾಗಿದ್ರು ಬನ್ನಿರಿ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಕಾರ್ಯಕ್ರಮದ ಮೂಲಕ ದೇವರ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಬಲಗೊಳಿಸಬೇಕೆಂದು, ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು, ಮುಖಾಮುಖಿಯಾಗಿ ನಿಮ್ಮೆಲ್ಲರನ್ನು ನೋಡಿ ನಿಮ್ಮೆಲ್ಲರಿಗೋಸ್ಕರ ವಿಶೇಷವಾಗಿ ಪ್ರಾರ್ಥಿಸಬೇಕೆಂದು, ಪರೀಕ್ಷೆ ಬರೆಯುವವರಿಗೋಸ್ಕರ ಪ್ರಾರ್ಥಿಸಬೇಕೆಂದು ಡೆಲ್ಲಿಗೆ ಬರ್ತಿದ್ದೇವೆ. ಮಾರ್ಚ್ 26ರಂದು ಮಧ್ಯಾಹ್ನ 2ರಿಂದ 5 ಗಂಟೆವರೆಗೂ ಮತ್ತು ಸಂಜೆ 6ರಿಂದ ರಾತ್ರಿ 9 ಗಂಟೆವರೆಗೂ 2 ಸೆಷನ್ಗಳನ್ನು ಈ 1 ಡೇ ಗೆಟ್ ಟುಗೆದರ್ನಲ್ಲಿ ನಡೆಸಲಾಗುತ್ತೆ. YWCA ಕಾನ್ಸ್ಟೆಂಟಿಯಾ ಹಾಲ್, ಗೇಟ್ ನಂಬರ್ 1, ಗುರುದ್ವಾರ್ ಬಂಗ್ಲಾ ಸಾಹಿಬ್, ಅಶೋಕ್ ರೋಡ್, ನ್ಯೂ ಡೆಲ್ಲಿ. ಇನ್ನು ನಿಮಗೆ ಹೆಚ್ಚಿನ ವಿವರಗಳು ಬೇಕಾದರೆ ಕೊಡಲ್ಪಟ್ಟ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಳ್ಳಿರಿ. ಇಲ್ಲವಾದರೆ 8939393939 ನಂಬರ್ಗೆ ಕರೆ ಮಾಡಿರಿ ಅಥವಾ ವಾಟ್ಸಪ್ ಕಳಿಸಿರಿ. ನೀವೆಲ್ಲರೂ ತಪ್ಪದೇ ಬರ್ತೀರಿ ಎಂದು ಕರ್ತನ ಸನ್ನಿಧಿಯಲ್ಲಿ ನಿಮ್ಮೆಲ್ಲರೊಂದಿಗೆ ದೇವರ ವಾಕ್ಯ ಧ್ಯಾನಿಸಿ ಆತನನ್ನು ಹಾಡಿ ಸ್ತುತಿಸಲು, ಮತ್ತಷ್ಟು ಮುಖ್ಯವಾಗಿ ಮುಖಾಮುಖಿಯಾಗಿ ನಿಮ್ಮೆಲ್ಲರನ್ನು ನೋಡಿ ಪ್ರಾರ್ಥಿಸಲು ಆಶಿಸುತ್ತಿದ್ದೇನೆ. ಬನ್ನಿರಿ, ದೇವರ ಸನ್ನಿಧಿಯಲ್ಲಿ ದೇವರ ಬಿಡುಗಡೆಯನ್ನು ಅನುಭವಿಸೋಣ.